ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ಸ್ವಲ್ಪ ಜಾಸ್ತಿ ದಿನ ಆಯಿತು ಮಾತಾಡಿಲ್ಲ, ಮತ್ತು ವೀಡಿಯೋನು ಸ್ವಲ್ಪ ಕಮ್ಮಿ ಆಗಿದ್ದಾವ. ಮಾತಾಡೋಮಂತ ಎಲ್ಲರೂ ಹೆಂಗಿದ್ದೀರಾ ಹೆಂಗಿಲ್ಲ ಅಂತ. ಸೊ ಮೊದಲನೇದಾಗಿ ನನ್ನ ವೀಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರೂ ವೆಲ್ಕಮ್, ಮತ್ತು ತುಂಬ ಥ್ಯಾಂಕ್ಸ್ ಎಲ್ಲ ವೀಡಿಯೋಸ್ ನೋಡ್ತಾ ಇರೋರ್ಗು ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೆಲವೊಂದು ಕ್ವಶನ್ನು ಆನ್ಸರು ಎರಡು ನಾನೇ ನಿಮಗೆ ಹೇಳಿ ಮಾತಾಡಬೇಕು ಅಂತ ಈ ಒಂದು ವ್ಲಾಗ್ನ ನಾನು ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ಒಂದು ಎಲ್ಲರಿಗೂ ಕ್ವಶನ್ನು ಇರುತ್ತೆ, ಒಂದು ಡೌಟ್ ಇರುತ್ತೆ. ಕ್ವಶನ್ ಅನ್ನೋದಕ್ಕಿಂತ ಒಂದು ಡೌಟು ತುಂಬ ಜನ ನನಗೆ ಕೇಳಬೇಕಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ ನಾನೇ ಕ್ವಶನ್ ಕೇಳ್ಕೊಂಡು ನಾನೇ ನಿಮಗೆ ಉತ್ತರನ ಕೊಡ್ತೀನಿ. ತುಂಬ ಜನರ ತಲೆಯಲ್ಲಿ ಇರೋ ಒಂದು ಮೊದಲನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ವೀಡಿಯೋಸ್ ಮಾಡ್ತೀರಿ, ನಿಮ್ಮ ಮನೆಯಲ್ಲಿ ನಿಮಗೆ ಯಾರು ಏನು ಅನ್ನೋದಿಲ್ವಾ? ನೀವು ರೀಲ್ಸ್ ಮಾಡ್ತೀರಿ ಮತ್ತು ವೀಡಿಯೋಸ್ ಮಾಡ್ತೀರಿ, ನಿಮ್ಮ ಮನೇಲಿ ನಿಮ್ಗೆ ಯಾರು ಏನು ಅನ್ನಲ್ವಾ, ಮಾಡಲ್ವಾ ಅಂತ. ಸೊ ನಾನು ಅದಕ್ಕೆ ಇವಾಗ ಕರೆಕ್ಟಾಗಿ ನಿಮಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನಮ್ಮ ಮನೆಯವರ ಪರ್ಮಿಷನ್ ಮೇಲೇ ನಾನು ವೀಡಿಯೋಸು ಮತ್ತು ರೀಲ್ಸು ಮಾಡೋದು. ಸೊ ನಾನು ಯಾವುದೇ ಥರದ ಕೆಟ್ಟದಾಗಿ ವೀಡಿಯೋಸ್ ಏನು ಮಾಡಲ್ಲ. ನಾನು ಕರೆಕ್ಟಾಗಿ ನನಗೆ ಮೀನ್ಸ್ ನಮ್ಮ ನೋಡೋರ್ಗು ಅಸಹ್ಯ ಅನ್ನಿಸ್ಬಾರ್ದು, ನನಗೂ ಅಸಹ್ಯ ಅನ್ನಿಸ್ಬಾರ್ದು. ಸೊ ನಮ್ಮ ಮನೆಯವ್ರಿಗೂ ಯಾರು ಹೀಗೆ ಮಾತು ಅಂದು ತೋರಿಸ್ಬಾರ್ದು ಎಂಥ ವೀಡಿಯೋಸ್ ಮಾಡ್ತಾರೆ ಅಂಥ ವೀಡಿಯೋಸ್ ಏನು ನಾನು ಮಾಡಲ್ಲ. ಸೊ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಕುಂತು ನೋಡೋ ಅಂತಹ ರೀಲ್ಸು ವೀಡಿಯೋಸೇ ನಾನು ಮಾಡೋದು. ಸೊ ಇದು ತುಂಬ ಜನರ ಮೈಂಡಲ್ಲಿರೋ ಅಂಥದ್ದು. ಅದಕ್ಕೆ ಸ್ವಲ್ಪ ಜನರಿಗೆ ಉತ್ತರ ಸಿಕ್ಕಿದೆ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತು ನಾನು ಈ ಕ್ವಶನ್ ತುಂಬ ಜನರಿಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಪದೇ ನಿಮ್ಮ ತಲೆಯಲ್ಲಿ ಅದನ್ನು ಕಾನ್ಸೆಪ್ಟ್ ಯಾರಿಗಾದ್ರೂ ಇದ್ದರೆ ತೆಗೆದಾಕಿ. ಸೊ ನಮ್ಮ ಮನೆಯವರ ಒಂದು ಸಪೋರ್ಟ್ ಮೇಲೇ ನಾನು ವೀಡಿಯೋಸ್ ಮತ್ತು ರೀಲ್ಸ್ ಮಾಡೋ ಅಂಥದ್ದು. ಸೊ ಐ ಹೋಪ್ ಅರ್ಥ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ನೀವು ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡ್ತೀರಾ, ಅದಕ್ಕೆ ಟೈಮ್ ಸಾಕಾಗಲ್ಲ ಮನೇಲಿ ಅಡುಗೆ ಮತ್ತು ಅದಿದು. ಸೊ ನಾನು ಅಡುಗೆ ಕೆಲಸ ಎಲ್ಲ ಮಾಡಿಬಿಟ್ಟೆ ವೀಡಿಯೋಸು ಮತ್ತು ರೀಲ್ಸ್ ಮಾಡೋದು. ಫಸ್ಟ್ ರೀಲ್ಸೇ ಮಾಡಿ ಆಮೇಲೆ ಹಂಗೇನೆಲ್ಲ. ಸೊ ಮನೆಗೇನು ಕೆಲಸ ಏನಿರುತ್ತೆ ನೋಡಿ ಅದನ್ನೆಲ್ಲ ಮಾಡಿ ಫ್ರೀ ಸಮಯದಲ್ಲಿ ವೀಡಿಯೋಸು ಮತ್ತು ರೀಲ್ಸ್ನ ಮಾಡೋದು. ಸೊ ಈ ಒಂದು ಕ್ವಶನ್ಗೂ ಆನ್ಸರ್ ಸಿಕ್ಕಿದೆ ಅಂತೇಳಿ ಅಂದ್ಕೊತೀನಿ. ಸೊ ಮತ್ತು ಇನ್ನೂ ಒಂದು ಕೆಲವು ಜನರಿಗೆ ಅನ್ನಿಸ್ತಾ ಇರ್ಬೋದು, ಸೊ ಹಸ್ಬೆಂಡ್ ಜೊತೆ ಇದೀನೋ ಇಲ್ವೋ ಅಥವಾ ಒಬ್ಬರೇ ವೀಡಿಯೋಸ್ ಮಾಡ್ತಾರೆ ಹಂಗೆ ಅಂತ. ಜಾಸ್ತಿ ನಮ್ಮ ಹಸ್ಬೆಂಡ್ನ ಸಹ ನಾನು ವೀಡಿಯೋದಲ್ಲಿ ತೋರಿಸೋದಿಲ್ಲ. ಅದನ್ನು ಸ್ವಲ್ಪ ಜನರಿಗೆ ಅನ್ಕೋಬೋದು. ನಂದು ಹಸ್ಬೆಂಡ್ಗೆ ಜಾಸ್ತಿ ವೀಡಿಯೋದಲ್ಲಿ ಎಕ್ಸ್ಪೋಸ್ ಆಗೋದು ಇಷ್ಟ ಇಲ್ಲ, ಹಾಗಾಗಿ ಅವ್ರನ್ನ ನಾನು ತೋರಿಸಲ್ಲ. ಸೊ ಅವರ ಒಂದು ಇದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರು ನನಗಿಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನೀವು ಮಾಡಲೇಬೇಕು ಅಂತ ಅವ್ರಿಗೆ ನಾನೇನು ಫೋರ್ಸ್ ಮಾಡೋಂಗಿಲ್ಲ. ನೀನು ಮಾಡ್ಕೊ ಅಂತ ಹೇಳ್ತಾರೆ, ಅದನ್ನು ನಾನು ಮಾಡ್ಕೊತೀನಿ. ಅವರಿಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದು ಇಷ್ಟ ಬಟ್ ಜಾಸ್ತಿ ಊರು ಅಂತ. ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ನನ್ನ ತವರು ಮನೆ ಬಂದು ರಾಯಚೂರು, ನನಗೆ ಕೊಟ್ಟಿರೋ ಅಂಥದ್ದು ಗುಲ್ಬರ್ಗ. ಅಂದರೆ ಇವಾಗ ನನ್ನ ಊರು ಗುಲ್ಬರ್ಗನೇ, ಯಾಕಂದರೆ ನಮ್ಮ ಹಸ್ಬೆಂಡ್ ಎಲ್ಲಿರ್ತಾರೆ ಅದೇ ನನ್ನ ಊರು. ನಾನು ಇವಾಗ ಕಲಬುರ್ಗಿಯವಳು, ಬಟ್ ಹುಟ್ಟಿ ಬೆಳೆದಿದ್ದೆಲ್ಲನೂ ನಮ್ಮ ರಾಯಚೂರು ಅಲ್ಲೇ, ಓದಿರೋದು ಎಲ್ಲನೂ ರಾಯಚೂರಲ್ಲೇ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ಮದುವೆ ಮಾಡಿಕೊಂಡು ಗಂಡನ ಮನೆ ಕಲಬುರ್ಗಿ. ಆಮೇಲೆ ತುಂಬ ಜನ ವೀಡಿಯೋಸ್ ನೋಡ್ತಾರೆ, ಮಾಡ್ತಾರೆ, ಮತ್ತೆ ಎಲ್ಲ ಮಾಡ್ತಾರೆ, ಮತ್ತೆ ನಿಮಗೆ ಮದುವೆ ಆಗಿದ್ದೇನೆ ಅಂತ ಕೇಳ್ತಾರೆ. ಹೌದು, ನನಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಅವರು 10 ವರ್ಷದ ಮಕ್ಕಳಿದ್ದಾರೆ. ತುಂಬ ದಿನದಿಂದ ನನ್ನ ಫಾಲೋ ಮಾಡೋ ಫಾಲೋವರ್ಸ್ಗೆ ಗೊತ್ತಿರುತ್ತೆ ನನಗಿಬ್ಬರು ಮಕ್ಕಳಿದ್ದಾರೆ ಅಂತ. ಇವಾಗ ರೀಸೆಂಟಾಗಿ 1-2 ವೀಡಿಯೋಸ್ ನೋಡೋರು ಕೇಳ್ತಾರೆ, ನಿಮಗೆ ಮದುವೆ ಆಗಿದ್ದೇನೆ ಅಂತ. ಎಸ್, ನನಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ, ಅವರು 10 ವರ್ಷದವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಏನು, ಸೊ ಮತ್ತು ಇನ್ನೊಂದು, ತುಂಬ ಜನ ವೀಡಿಯೋಸ್ ರೀಲ್ಸ್ ಮಾಡೋರನ್ನ ಸರಿ ಇಲ್ಲ, ಅವ್ರು ಹಾಗೆ ಅವ್ರು ಹೀಗೆ ಅಂತೇಳಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸ್ವಲ್ಪ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾರ್ಯಾರು, ನನಗಂತಲ್ಲ ಬೇರೆ ಎಲ್ಲರಿಗೂ ಮಾತಾಡೋರ್ಗು ನಾನು ಹೇಳೋಕ್ಕೆ ಇಷ್ಟಪಡೋದು ಅಂತಂದರೆ, ಕದ್ದು ಮುಚ್ಚಿ ಮಾಡೋ ಅಂಥ ಕೆಲಸ ನಾವೇನೋ ಮಾಡೋಂಗಿಲ್ಲ. ಪ್ರಾಂಪ್ಟಾಗಿ ಕರೆಕ್ಟಾಗಿ ಹೆಂಗಿರಬೇಕೋ, ಎಲ್ಲಿರಬೇಕೋ, ಹೆಂಗಿರಬೇಕೋ ಅದನ್ನೇ ನಾವು ಇದು ಮಾಡೋದು. ಮೈ ತುಂಬ ಸೀರೆ ಉಟ್ಕೊಂಡು ಬಂದು ತಲೆಯಲ್ಲೆಲ್ಲ ಸೆರಗೆಲ್ಲ ಮುಚ್ಕೊಂಡು ಗಿರಿ ನಮ್ದಲ್ಲ. ವಿಡಿಯೋ ಅನ್ನೋದು ಒಂದು ಫ್ಯಾಷನ್. ಲೈಫಲ್ಲಿ ಎಲ್ಲರಿಗೂ ಅವ್ರದ್ದೇ ಆದ ಆಸೆ ಕನಸುಗಳು ಇರುತ್ತೆ. ಅದೇ ಥರ ನನಗೂ ವಿಡಿಯೋ ಮಾಡಬೇಕು ಅದು ಇದು ಅಂತೇಳಿ ಒಂದು ಫ್ಯಾಷನ್ ಇದೆ, ನನಗಿಷ್ಟ. ಸೊ ಎಲ್ಲರಿಗೂ ಅವ್ರದ್ದೇ ಆದ ಇಷ್ಟ ಕಷ್ಟಗಳಿರುತ್ತೆ.
ಸೊ ಎಲ್ಲರಿಗೂ ಅವ್ರದ್ದೇ ಆದ ಆಸೆ ಕನಸುಗಳು ಇದ್ದೇ ಇರುತ್ತೆ. ಅದೇ ಥರ ನನಗೂ ಸ್ವಲ್ಪ ವೀಡಿಯೋಸ್ ಇದು ಮಾಡಬೇಕು ಅಂತಿದೆ. ತುಂಬ ಜನರಿಗೆ ಸಪೋರ್ಟ್ ಸಿಗಲ್ಲ ಅಂಥದ್ರಲ್ಲಿ ಆ ವಿಷಯದಲ್ಲಿ ನಾನು ಲಕ್ಕಿನಿ ಅಂತ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಕಡೆಯಿಂದ, ನಮ್ಮ ಅತ್ತೆ ಕಡೆಯಿಂದ, ನಮ್ಮ ಮನೆಯವ್ರ ಕಡೆಯಿಂದ, ನನ್ನ ತವ್ರ ಮನೆಯವ್ರ ಕಡೆಯಿಂದ, ಎಲ್ಲರ ಕಡೆಯಿಂದನೂ ನಾನು ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಸಿಕ್ಕಿದೆ. ಸೊ ಇನ್ನೂ ಎಫರ್ಟ್ ಹಾಕಬೇಕು. ನಂದು ಇನ್ನೂ ಎಫರ್ಟ್ ಕಮ್ಮಿ ಆಗಿದೆ. ಸೊ ಟೈಮ್ ಸಿಗಲ್ಲ ನೋಡಿ, ಹೌಸ್ ವೈಫ್ ಅಂದಮೇಲೆ ಮನೆ ಕೆಲಸ, ಜಾಬು ಅದೆಲ್ಲ. ಅದ್ರ ಮಧ್ಯದಲ್ಲೂ ವೀಡಿಯೋ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ನನ್ನ ಮೇಲೆ ನನಗೆ ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದೇ ಥರ ನನ್ನ ಥರನೂ ತುಂಬ ಜನ ಇರ್ತಾರೆ, ಬಟ್ ಅವರಿಗೆ ಸಪೋರ್ಟ್ ಇರಲ್ಲ, ಏನಿರಲ್ಲ. ಅವ್ರ ಆಸೆ ಕನಸುಗಳನ್ನ ಅವ್ರು ಇದು ಮಾಡ್ಕೊತಾರೆ ಅಷ್ಟೇ. ಬಟ್ ನನಗೆ ಒಂದು ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಇನ್ನೂ ಇದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಐ ಹೋಪ್ ಇದ್ದೇ ಇರುತ್ತೆ. ಸೊ ಇದೇ ಥರ ನನಗೆ ಸಪೋರ್ಟ್ ಇರಲಿ. ಸೊ ನೋಡುವ, ಚೆನ್ನಾಗಿರೋ ಕಂಟೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ನನ್ನ ಫ್ಯಾಮ್ಲಿಯ ಒಂದು ವ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಒಂದು ದಿನನಿತ್ಯದಲ್ಲಿ ಏನು ನಡೆಯುತ್ತೋ ಅದನ್ನೇ ತೋರಿಸ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇವಾಗ ನನಗಿನ್ನ ಚೆನ್ನಾಗಿ ನನ್ನ ಮಗಳು ಮಾಡ್ತಾ ಇದ್ದಾಳೆ. ಐ ಹೋಪ್ ನಾನು ಯೂಟ್ಯೂಬ್ನ ಅವಳಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡುವ ಮುಂದೆ ಏನಾಗುತ್ತೋ ಏನಿಲ್ಲ ಅಂತ. ಸೊ ನನ್ನ ಬಗ್ಗೆ ಕೆಲವೊಂದು ಕ್ಲಾರಿಟಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸೊ ಅವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಇದು ಮಾಡ್ತೀನಿ. ಸೊ ಇನ್ನೊಂದು ವ್ಲಾಗ್ ಮುಖಾಂತರ ಮತ್ತೆ ಸಿಗುವ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.